ಹೊಸ ಶೋರೂಮ್ ಇನ್ನೊಂದು ಪ್ರೈಸ್ ಏನಾಗುತ್ತೆ ಸರ್? ಸರ್ ಬನ್ನಿ ಆಯ್ತು, ಹೊಸ ಶೋರೂಮ್ ಅಂತ ಇದೀರಾ, ಇನ್ನೂ ಒಂದು 5,000 ಕಮ್ಮಿ ಮಾಡ್ಕೋಣ, ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಬನ್ನಿ. ವಿತ್ ಟ್ರಾನ್ಸ್ಫರ್ ಎಷ್ಟು ಸರ್ ಪ್ರೈಸು? 270 ಫೈನಲ್ ವಿತ್ ಟ್ರಾನ್ಸ್ಫರ್. ಗೆ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಫೈನಲ್ ಟು ಫೈನಲ್ 225 ಫೈನಲ್ ಮಾಡ್ಕೊಡ್ತೀವಿ. ಪ್ರೈಸ್ ಬಂದು 210 ಮುಗಿಸ್ಕೊಡ್ತೀವಿ. 210 ಸರ್ ಇದು? 170 ಫೈನಲ್ ಕೊಡ್ತೀವಿ ನಿಮ್ಗೆ. ಫೈನಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 170 ಮುಗಿಸ್ಕೊಡ್ತೀವಿ. ಚಾನಲ್ ಕಡೆಯಿಂದ ಬಂದ್ರೆ 215 ಫೈನಲ್ ಮಾಡ್ಕೊಂಡು ಒಂದು 8 lakhs ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 7.5 ಮಾಡ್ಕೊಡ್ತೀವಿ. 7.5 ಸರ್ ಇದು? 8 ಬಟನ್ ಸ್ಟಾರ್ಟ್ ಕೂಡ ಇದೆ. ಓಕೆ. ಇದ್ರ ಪ್ರೈಸ್ ನಿಮ್ಗೆ ಫೈನಲ್ ಟು ಫೈನಲ್ 4.5 ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್. ಲಕ್ಷ ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 275 ಮುಗಿಸ್ಕೊಡ್ತೀವಿ. 275ಕ್ಕೆ 470 ಫೈನಲ್. 470ಕ್ಕ 9 ಲಕ್ಷ ಹೇಳ್ತಾ ಇದೀವಿ ಸ್ನೇಹಿತರೆ. ನಿಮ್ ಚಾನಲ್ ಕಡೆಯಿಂದ ಯಾರೆಲ್ಲ ನೋಡ್ಕೊಂಡ್ ಬರ್ತೀರಾ 8.5 ಫೈನಲ್ ಮಾಡ್ಕೊಡ್ತೀನಿ. ಬಂದು 690 ಹೇಳ್ತಾ ಇದಾರೆ, ಹೆಚ್ಚು ಕಮ್ಮಿ ಮಾಡೋಣ ಅಂತ ಹೇಳ್ಬೋದು. ಬೇಗ ಬೇಗ ವಿಸಿಟ್ ಮಾಡಿ. ಇದ್ರ ಕೋಟಿಂಗ್ ಪ್ರೈಸ್ ಬಂದು 8.5 ಹೇಳ್ತಾ ಇದಾರೆ. ಒಂದು 8,10,000 ಮುಗಿಸ್ಕೊಡ್ತೀವಿ. X7L ಆಟೋಮೆಟಿಕ್ ಯಾರು ಹುಡುಕ್ತಾ ಇದ್ರೆ, ಅದರಲ್ಲೂ ಡೀಸೆಲ್ ವೇರಿಯಂಟ್, ಬನ್ನಿ ನಮ್ಮ SS ಕಾರ್ ವಿಸಿಟ್ ಮಾಡಿ, ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೋಣ. ಇದ್ರ ಕೋಟಿಂಗ್ ಪ್ರೈಸ್ ಬಂದು 24.5 ಹೇಳ್ತಾ ಇದೀವಿ. ಒಂದು 23.5 ಫೈನಲ್ ಮಾಡ್ಕೊಡ್ತೀವಿ ಬನ್ನಿ. 2 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಸೋಣ. 2 ಲಕ್ಷ ತಂದ್ರೆ ಕಾರು ನಿಮ್ದಾಗುತ್ತೆ ನೋಡಿ. ಬಂದ್ಬಿಟ್ಟು 5 lakh ಡೌನ್ ಪೇಮೆಂಟ್ ಮಾಡಿದ್ರೆ ಈ ಬೆಂಜು ನಿಮ್ದಾಗುತ್ತೆ ನೋಡಿ. ಸೊ ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಒಂದು ಹೊಸ ಶೋರೂಮ್ ನ ಹೊಸದಾಗಿ ವಿಡಿಯೋ ಮಾಡೋಕ್ಕೋಸ್ಕರ ಫಸ್ಟ್ ಟೈಮ್ ಈ ಶೋರೂಮ್ ನಾನೇ ಬಂದಿದ್ದೀನಿ. ಏನಕ್ಕಂದ್ರೆ ಜಸ್ಟ್ ಈ ಶೋರೂಮ್ ಓಪನ್ ಆಗಿ ಜಸ್ಟ್ 4 days ಅಷ್ಟೇ ಆಗಿರೋದು. ಸೊ ಈ ಶೋರೂಮ್ ಹೆಸರು ಬಂದ್ಬಿಟ್ಟು SS ಕಾರ್ಸ್ ಅಂತ. ಹಾಗೇನೆ ಸರ್ ಇರ್ತಾರೆ, ಸರ್ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸೊ ಆಮೇಲೆ ಬಂದಾಗ ಹೇಳ್ತಿದ್ರು ಸರ್ ಅವರು, ಸೊ ಇಲ್ಲ ನಾವು ಹೊಸದಾಗಿ ಓಪನ್ ಮಾಡಿದ್ವಿ, ಜಸ್ಟ್ 4 days ಆಗಿರೋದ್ರಿಂದ ನಾವು ಲೋ ಮಾರ್ಜಿನ್ ಅಲ್ಲಿ, ಅಂದ್ರೆ ನಾವು ಜಾಸ್ತಿ ಲಾಭ ಇಟ್ಕೊಳ್ಳಲ್ಲ, ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗೋ ತರ ನಾವು ಪ್ರೈಸ್ಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ನಾನು ಅವ್ರಿಗೆ ಅದನ್ನೇ ಓಕೆ ಸರ್ ಹಂಗೆ ಕೊಡಿ ಅಂದ್ರೆ ಕಸ್ಟಮರ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿದೆ. ಸರ್ ಫಸ್ಟ್ ಟೈಮ್ ಈ ಶೋರೂಮ್ ಬಂದಿದ್ದೀನಿ, ಹಾಗೇನೆ ಇವಾಗ ಹೊಸದಾಗಿ ಓಪನ್ ಮಾಡಿದಕ್ಕೆ ಕಂಗ್ರಾಚುಲೇಷನ್ ಸರ್. ಹಾಗೇನೆ ನಿಮ್ಮ ಹೆಸರು ಸರ್? ನನ್ನ ಹೆಸರು ಹರ್ಷ ಅಂತ. ಹೌದಾ? ನಿಮ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ಓಕೆ. ನನ್ನ ಕೆಲವೊಬ್ರು ನೋಡಿರ್ತೀರಾ, ನಾವು ಕೂಡ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ ಅವರು ವಿಡಿಯೋ ಮಾಡ್ತಾರೆ. ಸೊ ಹರ್ಷ ಅಂತ ಹೇಳಿ ನಮ್ದು ಕಾರ್ ಸ್ಟೋನ್ ಅಂತ ಚಾನಲ್ ಇದೆ ಸ್ನೇಹಿತರೆ. ಸೊ ನಮ್ ಚಾನಲ್ ಕಡೆಯಿಂದ ಯಾರೆಲ್ಲ ನಮ್ ವೀಕ್ಷಕರು ನೋಡ್ತಾ ಇದ್ದೀರಾ, ನಮ್ಮ ಸ್ನೇಹಿತರದು ಸಿದ್ದು ಸರ್ ಅಂತ, ಅವರು ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ದಾರೆ. ಅವ್ರಿಗೆ ನಿಮ್ ಬೆಂಬಲ ಇರಬೇಕು, ನಿಮ್ ಸಪೋರ್ಟ್ ಇರಬೇಕು. ನಮ್ಮ ಚಾನಲ್ನ ಯಾವ ತರ ನೀವು ಸಪೋರ್ಟ್ ಮಾಡಿ ಇಲ್ಲಿ ಗಂಟ ತಗೊಬಂದಿದ್ದೀರಾ, ಸೊ ಇದೇ ತರ ನಮ್ಮ ಸ್ನೇಹಿತರದು ನಮ್ಮ ಏರಿಯಾದವರು. ಸೊ ಅವ್ರಿಗೂ ನಿಮ್ ಸಹಕಾರ ಕೊಟ್ಟು ನಮ್ಮ ಶೋರೂಮ್ನ ಇವತ್ತು ಲಾಂಚ್ ಮಾಡ್ತಾ ಇದೀವಿ. ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಅಂತ ವೆಲ್ಕಮ್ ಮಾಡ್ತಾ ಇದೀನಿ ಸರ್. ಓಕೆ ಸರ್, ಮತ್ತೊಂದು ಸರಿ ಸರ್, SS ಕಾರ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಎಕ್ಸಾಕ್ಟ್? ಸರ್ ನಮ್ದು SS ಕಾರ್ ಲೊಕೇಶನ್ ಬಂದು ತುಂಬಾ ಈಸಿ ಸ್ನೇಹಿತರೆ. ನಿಮ್ಗೆ ಅಮ್ಮ ಆಶ್ರಮ ರೋಡ್ ಅಲ್ಲಿ, ಅಮ್ಮ ಆಶ್ರಮ ಸ್ಕೂಲ್ ಪಕ್ಕದೇ ನಿಮ್ಗೆ ಆ ರೋಡ್ ಬಂದ್ರೆ ಗೊತ್ತಾಗ್ಬಿಡುತ್ತೆ. SS ಕಾರ್ಸ್ ಅಂತ ತುಂಬಾ ದೊಡ್ಡದಾಗಿದೆ. ಇವ್ರದ್ದು ಹಳೆ ವಾಟರ್ ಸರ್ವಿಸಿಂಗು ಇದೆ ಈ ಕಾರ್ ಶೋರೂಮ್ ಓನರ್ದು, ಸಿದ್ಧಲಿಂಗೇಶ್ವರ ವಾಟರ್ ಸರ್ವಿಸ್ ಅಂತ. ಅದ್ರ ಪಕ್ಕದ್ದು ನಿಮ್ಗೆ ಅಮ್ಮಾಶ್ರಮ ರೋಡ್ ಅಲ್ಲಿ ಒಂದೇ ಶೋರೂಮ್ ಇರೋದು, ಶ್ರೀ ಸಿದ್ಧಲಿಂಗೇಶ್ವರ ಕಾರ್ ವಾಷಿಂಗು ಮತ್ತೆ SS ಅಂತ ಇವಾಗ ಚೇಂಜ್ ಮಾಡಿದ್ದಾರೆ ಹೆಸರನ್ನ, SS ಕಾರ್ಸ್ ಅಂತ. ಸೊ ಇಲ್ಲಿ ಬಂದ್ರೆ ನಿಮ್ಗೆ ಯಾರು ಬೇಕಾದ್ರೂ ಚಿಕ್ಕ ಮಕ್ಕಳು ಕೇಳಿದ್ರು ಕರ್ಕೊಂಡ್ಬಂದು ಶೋರೂಮ್ ಹತ್ರ ಬಿಡ್ತಾರೆ ಸ್ನೇಹಿತರೆ. ಬರ್ಬೋದು ನೀವು. ಇವತ್ತು ಸರ್ ಸ್ಟಾಕ್ ಎಷ್ಟಿದೆ ಸರ್ ಇವತ್ತು? ಸರ್ ನಮ್ಮ ಹತ್ರ ಈಗ ನೋಡೋದಾದ್ರೆ ನಿಮ್ಗೆ ಒಂದು 35ರಿಂದ 40 ಕಾರ್ ಗಂಟ ಇದೆ. ಇನ್ನು ಹಳೆ ಶೋರೂಮ್ ಅಲ್ಲಿ ಒಂದು 10-15 ಕಾರ್ ನಿಲ್ಸಿದೀವಿ. ಟೋಟಲ್ ಅರೌಂಡ್ ಒಂದು 40 to 45 ಇದೆ ಸರ್? ಆರಾಮಾಗಿದೆ ಸರ್, ಆರಾಮಾಗಿದೆ. ಓಕೆ ಸರ್, ಇವತ್ತು ಇಷ್ಟೊಂದು ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ನಿಮ್ಗೆ ಈ ಪ್ರೈಸಿಂಗ್ ನಿಮ್ಗೆ ಎಲ್ಲೂ ಕೇಳಕ್ ಇರಲ್ಲ ಅನ್ಕೊಂತೀನಿ. ಯಾಕಂದ್ರೆ ನಮ್ದು ಕಾನ್ಸೆಪ್ಟ್ ಬಂದು ಲೋ ಮಾರ್ಜಿನ್ ಗೆ ಅನ್ನೋದಕ್ಕಿಂತ ಒಂದು ಕಸ್ಟಮರ್ ವೆಹಿಕಲ್ಸ್ ಕಸ್ಟಮರ್ಗೆ ಹೋಗ್ಲಿ ಅಂತ ಹೇಳಿ ಇಲ್ಲಿ ಮಾರ್ಜಿನ್ ಕಡಿಮೆ, ಸೇಲ್ಸ್ ಜಾಸ್ತಿ ಇರ್ಲಿ ಅಂತ ಹೇಳಿ ನಾವು ನಮ್ಮ ಕಸ್ಟಮರ್ಗಳಿಗೆ ಒಂದು ಒಳ್ಳೆ ಬಜೆಟ್ ಇರೋಂತ ಕಾರ್ಗಳನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದೀವಿ ಸರ್. ಅವ್ರು ಬಂದಾಗ ಅದೇ ಹೇಳಿದ್ರು, ಸೊ ಲೋ ಮಾರ್ಜಿನ್ ಸರ್, ಕಸ್ಟಮರ್ ಸ್ಯಾಟಿಸ್ಫೈ ಆಗ್ಬೇಕು, ಅವ್ರು ತಗೊಂಡ್ರೆ ಪಾಪ ನನ್ ಪ್ರೈಸ್ ಚೆನ್ನಾಗಿತ್ತು ಅನ್ಸ್ಕೋಬೇಕು, ಆ ತರ ಪ್ರೈಸ್ ಅಲ್ಲೇ ನಾವು ಕಾರ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ನೀವು ಹತ್ರ ಪ್ರೀಮಿಯಂ ಕಾರ್ ನೋಡ್ತಾ ಇರ್ಬೋದು, ತಾರ್ ಆಗಿರ್ಬೋದು, ಸೊ ಮರ್ಸಿಡಿಸ್ ಬೆಂಜ್ ಆಗಿರ್ಬೋದು, ನಿಮ್ಗೆ ಎಲ್ಲಾ ತರ SUV 700 ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಎಲ್ಲಾ ತರ ನಿಮ್ಗೆ ಪ್ರೀಮಿಯಂ ವೆಹಿಕಲ್ ಸಿಗುತ್ತೆ, ಲೋ ಬಜೆಟ್. ಆಮೇಲೆ ಮಾಡಲ್ ಅಲ್ಲಿ ನೋಡ್ತೀರಿ ಅಂದ್ರೆ ಬಂದ್ಬಿಟ್ಟು ವಿಸಿಟ್ ಮಾಡ್ಬೋದು. ಸೊ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಶೋರೂಮ್, ಅದ್ರ ಜೊತೆಗೆ ಪ್ರೈಸ್ ನಿಮ್ಗೆ ತುಂಬಾ ನೀಟ್ ಆಗಿರುತ್ತೆ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ಲೋನ್ ಬಗ್ಗೆ ಏನ್ ಸರ್ ಇವಾಗ? ಸರ್ ಎಲ್ಲಾ ಮಾಡ್ಲು ಗಾಡಿಗಳಿಗೂ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಎಲ್ಲ ಮಾಡಲ್ಗೂ? ಎಲ್ಲ ಮಾಡ್ಲಿಗೂ. ಓಕೆ ನೋಡಿ, ಸಿಬಿಲ್ ಇರ್ಲಿ ಇಲ್ದೇ ಇರ್ಲಿ ಪರವಾಗಿಲ್ಲ ಸರ್, ಲೋನ್ ಅಂತೂ ಮಾಡಿಸ್ಕೊಡ್ತೀವಿ ಸರ್ ನಾವು. ಏನ್ ಸರ್ ಇದು? ಯಾಕಂದ್ರೆ ಬೇರೆ ಕಡೆ ಈ ತರ ಇರಲ್ಲ, ಬಟ್ ನಿಮ್ಮ ಹೊಸದಾಗಿ ಓಪನ್ ಮಾಡಿ ಹೊಸದಾಗಿ ಪ್ರೈಸ್ ಡಿಫ್ರೆಂಟ್ ಆಗಿ ಲೋನ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತೀವಿ. ಹೌದು ಖಂಡಿತ ಸರ್. ಏನೋ ಒಂದು ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ವೀಕ್ಷಕರಿಗೆ ಯಾರೆಲ್ಲ ಕಾರ್ ತಗೋಬೇಕು ಅಂತ ಆಸೆ ಪಡೋರ್ಗಂತೂ, ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಂತೂ ಲೋನ್ಗಳು ಸಿಬಿಲ್ಗಳು ಹಾಳಾಗಿರ್ತವೆ. ಪರವಾಗಿಲ್ಲ ಸ್ನೇಹಿತರೆ, ಬನ್ನಿ ನೀವು ನಮ್ ಕೈಲಾದ ಸಹಾಯ ಮಾಡಿ ಲೋನ್ ಅಂತೂ ಮಾಡಿಸ್ಕೊಳ್ಳೋಣ ಸ್ನೇಹಿತರೆ. ಓಕೆ ತುಂಬಾನೇ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟರು ಅನ್ಕೊಂತೀನಿ. ಸೊ ಬನ್ನಿ ಹಾಗಾದ್ರೆ ಹೊಸ ಶೋರೂಮ್ ಅಲ್ಲಿ ಹೊಸ ವಿಡಿಯೋನ ಶುರು ಮಾಡೋಣ ಸರ್. ವಿಡಿಯೋ ಶುರು ಮಾಡೋಣ ಸರ್? ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರನ್ನ ಯೂಸ್ ಕಾರ್ ನೋಡ್ತಿದ್ರೆ ಈ ಶೋರೂಮ್ SS ಕಾರ್ ಶೋರೂಮ್ ಬಂದ್ಬಿಟ್ಟು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಸೊ ಹೊಸದಾಗಿ ಓಪನ್ ಮಾಡೋದ್ರಿಂದ ಅವ್ರು ಲೋ ಮಾರ್ಜಿನ್ ಅಲ್ಲಿ, ಅಂದ್ರೆ ಲಾಭ ಇಟ್ಕೊಳ್ತೀರಾ, ಒಂದು ಕಡಿಮೆ
ಲಾಭದಲ್ಲಿ ನಿಮ್ಗೆ ಕಾರ್ಗಳು ಕೊಡ್ತಾರೆ. ಬಂದ್ಬಿಟ್ಟು ಬೇಗ ವಿಸಿಟ್ ಮಾಡಿ, ತುಂಬಾನೇ ಸ್ಟಾಕ್ ಇದೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಫಸ್ಟ್ ನಿಮ್ ಶೋರೂಮ್ ಅಲ್ಲಿ ಫಸ್ಟ್ನೇ ಕಾರ್ ಯಾವ ಸರ್ ಇವತ್ತು? ಸರ್ ಬಡವರ ಬಾದಾಮಿ ಅನ್ಕೋಬಹುದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ಒಂದು ಒಳ್ಳೆ ಗಾಡಿ ಮಾರುತಿ ವ್ಯಾಗನರ್ ತೋರ್ಸೋಣ ಬನ್ನಿ ಸರ್. ಓಕೆ, ಸಿಲ್ವರ್ ಕಲರ್ ಒಂದು ವ್ಯಾಗನರ್ ಇದೆ ನೋಡಿ ಸರ್. ಸರ್ ಡೀಟೇಲ್ಸ್ ಇರೋದು? ಇದು 15 ಮಾಡಲು 50,000 ಶೋರೂಮ್ ರೆಕಾರ್ಡ್ ಓಡಿರೋಂಥದ್ದು. ಬ್ರ್ಯಾಂಡ್ ನ್ಯೂ ಟೈರ್ ಹಾಕೊಂಡಿದ್ದಾರೆ, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ. ಸೊ ನಿಮ್ಗೆ LXI ವೇರಿಯಂಟ್ ಆಗಿರುತ್ತೆ, 2 ಪವರ್ ವಿಂಡೋ, AC ಆಟೋ ಕ್ಲೈಮೇಟ್ ಕಂಟ್ರೋಲ್ ಜೊತೆಗೆ ಗಾಡಿಯಲ್ಲಿ ತುಂಬಾನೇ ಫೀಚರ್ಸ್ ಬರುತ್ತೆ. ಹೈಟ್ ಆಗಿರೋ ಪರ್ಸನ್ಸ್ ಗಂತೂ ಒಂದು ಒಳ್ಳೆ ಗಾಡಿ, ಕಂಫರ್ಟಬಲ್ ಗಾಡಿ ನೋಡಿ. ಗಾಡಿ ಮಾತ್ರ ಸಖತ್ ನೀಟ್ ಆಗಿದೆ, ಒಂದು ಸ್ಕ್ರಾಚ್ ಕೂಡ ಇಲ್ಲ, ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋ ವೆಹಿಕಲ್ ಆಗಿರುತ್ತೆ. ಸರ್ ಇದ್ರ ಪ್ರೈಸ್? ಸರ್ ಇದ್ರ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತಾರೆ ಜನ. ಹೌದಾ ಸರ್? 3 ಕಾಲ್ ಇದೆ ಮಾರ್ಕೆಟ್, 3.5 3 ಕಾಲ್ ನಡೀತಾ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2.75 ಫೈನಲ್ ಕೊಡ್ತೀವಿ ಸರ್. ಹೊಸ ಶೋರೂಮ್ ಇನ್ನೊಂದು ಪ್ರೈಸ್ ಏನ್ ಆಗುತ್ತಾ ಸರ್? ಸರ್ ಬನ್ನಿ, ಆಯ್ತು ಹೊಸ ಶೋರೂಮ್ ಅಂತ ಇದೀರಾ, ಇನ್ನೂ ಒಂದು 5,000 ಕಮ್ಮಿ ಮಾಡ್ಕೋಣ, ವಿತ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ವಿತ್ ಟ್ರಾನ್ಸ್ಫರ್ ಎಷ್ಟು ಸರ್ ಪ್ರೈಸ್? 2.70 ಫೈನಲ್ ವಿತ್ ಟ್ರಾನ್ಸ್ಫರ್. ಏನಪ್ಪ ಡೀಟೇಲ್ಸ್ ಅಂತ ಹೇಳಕ್ ಹೋದ್ರೆ ನಿಮ್ಗೆ 14 ಮಾಡಲಾಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್, 68,000 ಶೋರೂಮ್ ರೆಕಾರ್ಡ್ ಇದೆ, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಲೆದರ್ ಸೀಟ್ಸ್ ನೋಡ್ತಾ ಇರ್ಬೋದು ನೀವು. AC ಪವರ್ ಸ್ಟೇರಿಂಗ್ ಎಲ್ಲ ಬಂದ್ಬಿಡುತ್ತೆ ನಿಮ್ಗೆ, ಪವರ್ ವಿಂಡೋ ಸಮೇತ ಬರುತ್ತೆ. ಗಾಡಿ ಅಂತೂ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ. ಯಾರೆಲ್ಲ ಒಂದು ಕಲಿಯೋದಕ್ಕೋಸ್ಕರ ಆಲ್ಟೋ ಹುಡುಕ್ತಾ ಇರ್ತೀರಾ, ಒಂದು ಫಸ್ಟ್ ಒಂದು ಕಲ್ತ್ಬಿಟ್ಟು ಬೇರೆ ಕಾರ್ ತಗೊಳ್ಳೋಣ ಅನ್ನೋರ್ಗಂತೂ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ನಾನು. ಸರ್ ಇದು ಪ್ರೈಸ್? ಇದ್ರ ಪ್ರೈಸ್ ಅಂದ್ರೆ 20,000 ಸಾಕು. ಏನ್ ಸರ್ ಇದು? 20,000 ಇದ್ರೆ ಡೆಲಿವರಿ ಕೊಡ್ತೀವಿ ಸರ್. 20,000 ಇದ್ರೆ ಡೆಲಿವರಿ ಕೊಡ್ತೀರಾ? ಡೆಲಿವರಿ ಕೊಡ್ತೀವಿ ಸರ್. ಏನ್ ಸರ್ ನಂಗೆ ಅರ್ಥ ಆಗ್ತಿಲ್ಲ. ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಳ್ಳೋಣ. ಹಾಗಾ ಸರ್? ಸರ್ ಟೋಟಲ್ ಪ್ರೈಸ್ ಹೇಳಿ ಸರ್. ಟೋಟಲ್ ಪ್ರೈಸ್ ಬಂದು ಫೈನಲ್ ಪ್ರೈಸ್ ಇದು 2.20 ಆಗುತ್ತೆ, 2 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ. ಇದಕ್ಕೆ 20,000 ತಂದ್ರೆ ಸಾಕಾ? ಸಾಕು, 20,000 ತಂದ್ರೆ ಸಾಕು. ಒಂದು ಬೈಕ್ ತಗೊಳ್ಳೋ ಕಾಸಲ್ಲಿ ನೀವು ಕಾರೇ ಬಂದ್ಬಿಡ್ತದೆ. i20. ಓಕೆ, ಇದ್ರದ್ದೇನ್ ಡೀಟೇಲ್ಸ್ ಅಂತ ಹೇಳಿದ್ರೆ ನಿಮ್ಗೆ 2012 ಮಾಡಲು i20 ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಡೀಸೆಲ್ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಒಳ್ಳೆ ಮೈಲೇಜ್. i20 ಗಂತೂ ತುಂಬಾ ಕಾಲೇಜ್ ಹುಡುಗರಿಗೆ ಇಷ್ಟ ಆಗಂತ ವೆಹಿಕಲ್ ಇದು. ಇದು ಒಂದು ಫ್ಯಾನ್ಸಿ ಪ್ರೈಸ್ ಅಲ್ಲಿ, ಒಂದು ಆಲ್ಟೋ ಪ್ರೈಸ್ ಅಲ್ಲೇ ಕೊಟ್ಬಿಡೋಣ ಇವ್ರಿಗೆ. ಸರ್ ಏನ್ ಸರ್ ಪ್ರೈಸ್ ಇದ್ರದ್ದು? 2.60 ಕೊಟ್ ಮಾಡ್ತಾ ಇದೀವಿ. 2.25 ಬಂದ್ರೆ ಫೈನಲ್ ಕೊಟ್ಬಿಡೋಣ. 2.25 ಫೈನಲ್ ಆಗುತ್ತೆ ಸರ್ ಇದು? ಫೈನಲ್ ಕೊಟ್ಬಿಡೋಣ. ನೋಡಿ ಡೀಸೆಲ್, ಅದರಲ್ಲಿ ಡೀಸೆಲ್ ನಿಮ್ಗೆ 12 ಮಾಡಲು ಗಾಡಿನೂ ಸಿಗುತ್ತೆ ನಿಮ್ಗೆ, ಡೀಸೆಲ್ ವೇರಿಯಂಟ್. ಸೊ ಈ ಪ್ರೈಸ್ ಗೆ ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು. ಫೈನಲ್ ಟು ಫೈನಲ್ 2.25 ಫೈನಲ್ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಒಂದು ಸ್ಯಾಂಟ್ರೋ ಇದೆ ಸರ್. ಈ ಸ್ಯಾಂಟ್ರೋ ಏನಪ್ಪ ಡೀಟೇಲ್ಸ್ ಅಂದ್ರೆ ನಿಮ್ಗೆ 2007 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು, ಒಂದು ಕ್ಲೀನ್ ಕಂಡೀಷನ್, ಯಾವ್ದೇ ತರ ಆಕ್ಸಿಡೆಂಟ್ ಇಲ್ಲ, ಒಂದು ಒರಿಜಿನಲ್ ಪೈಂಟ್ ಅಲ್ಲಿ ಇದೆ ಇದು ಅಂತ ಹೇಳ್ಬೋದು ನಿಮ್ಗೆ. 2007 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಫ್ರೆಶ್ FC ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀವಿ. 1,55,000 ಫೈನಲ್ ಮಾಡ್ಕೊಡ್ತೀವಿ. 1,55,000 ಸರ್. ನೆಕ್ಸ್ಟ್ ವೆಹಿಕಲ್ i10 ತೋರಿಸ್ಬೋಣ ಸರ್. ಓಕೆ, ನಮ್ ವೀಕ್ಷಕರಿಗಂತೂ ಒಂದು ಬಜೆಟ್ ಫ್ರೆಂಡ್ಲಿ ವೆಹಿಕಲ್, ಕಲಿಯೋರ್ಗಂತೂ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. Hyundai i10 ಇದು 2010 ಮಾಡಲು. ಓನರ್ ಸ್ವಲ್ಪ ಜಾಸ್ತಿ ಆಗಿದೆ, ಓನರ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಲಿಬೇಕು ಅನ್ನೋರ್ಗಂತೂ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಬೀಚ್ ಗೋಲ್ಡ್ ಕಲರ್ ಅಲ್ಲಿ ಇದೆ ನಿಮ್ಗೆ. ಫ್ರೆಶ್ FC ಇನ್ಸೂರೆನ್ಸ್ ಇದೆ ನಿಮ್ಗೆ. ಟೈರ್ 80 to 90% ಟೈರ್ ಇದೆ ಅನ್ಬೋದು. ಕಂಪ್ನಿಯಿಂದ ಬಂದಿರೋ ಸೀಟ್ಸ್ ಹಾಗೆ ಇದೆ, ಕಂಪ್ನಿಯಿಂದ ಬಂದಿರೋ ಸಿಸ್ಟಮ್, ಆಟೋ ಕ್ಲೈಮೇಟ್ ಕಂಟ್ರೋಲ್ ಜೊತೆಗೆ AC ಎಲ್ಲ ಪವರ್ ಸ್ಟೇರಿಂಗ್ ಬಂದ್ಬಿಡುತ್ತೆ. ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರೋದ್ರಿಂದ 4 ಪವರ್ ವಿಂಡೋ ಬರುತ್ತೆ. ಇದು ಫೈನಲ್ ಟು ಫೈನಲ್ ಪ್ರೈಸ್ ಬಂದು 2.10 ಮುಗಿಸ್ಕೊಡ್ತೀವಿ. 2.10 ಸರ್ ಇದು? ಸರ್ ಫೈನಲ್ ಸರ್, ಎದ್ರಲ್ಲಿ ಏನೋ ಹೆಚ್ಚು ಕಡಿಮೆ ಆಗ್ಬೋದಾ? ಇಲ್ಲ, ಫೈನಲ್ 2.10. ಯಾಕಂದ್ರೆ ಇದು FC ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಸಿದೀವಿ, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದೀವಿ, ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ಎಲ್ಲ ರನ್ನಿಂಗ್ ಇರೋದಕ್ಕೋಸ್ಕರ. ಮತ್ತೆ ಒಂದು i10 ಇದೆ ನಮ್ಮ ಹತ್ರ. ಓಕೆ, ಸೊ ಈ ಬೀಚ್ ಗೋಲ್ಡ್ ಕಲರ್ ಪ್ರೈಸ್ ಜಾಸ್ತಿ ಅನ್ನೋರ್ಗಂತೂ ಇದು ಸೇಮ್ ಮಾಡಲು 2010 ಮಾಡಲು ಥರ್ಡ್ ಓನರ್ ವೆಹಿಕಲ್, ವೈಟ್ ಕಲರ್ ಅಲ್ಲಿ ಇದೆ. ಇದು ಫೈನಲ್ ಟು ಫೈನಲ್ ನಿಮ್ಗೆ 1.70 ಮಾಡ್ಕೊಡ್ತೀವಿ. ಅದಕ್ಕಿಂತ ಕಡಿಮೆ ಅಲ್ವಾ ಸರ್? ಅದಕ್ಕಿಂತ ಕಡಿಮೆ. ಸೇಮ್ ಮಾಡಲು. ಸ್ಯಾಂಟ್ರೋ ಏನ್ ಸರ್ ಮಾಡಿಫೈ ಮಾಡೋರು ಸರ್ ಇದನ್ನ? ಇದೊಂದು ಯೂನಿಕ್ ಗಾಡಿ ಅಂತ ಹೇಳ್ಬೋದು. ಇದ್ರದ್ದೇನ್ ಸ್ಪೆಷಾಲಿಟಿ ಅಂದ್ರೆ ಆಟೋಮೆಟಿಕ್ ವೆಹಿಕಲ್. ಸ್ಯಾಂಟ್ರೋ ಇದು ಆಟೋಮೆಟಿಕ್ ವೆಹಿಕಲ್. ಇದು 2004 ಮಾಡಲು. ಕಂಪ್ನಿಯಿಂದ ಬಂದಾಗಿಂದ ಒಂದು ಪೀಸ್ ಕೂಡ ಟಚ್ ಅಪ್ ಪೈಂಟ್ ಆಗಿಲ್ಲ. ಇದು ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ನೀವು ನೋಡ್ತಾ ಇರ್ಬೋದು, ಲ್ಯಾಕ್ರಿಂಗ್ ಹೋಗಿದೆ, ಆದ್ರೂ ಇವರು ಪೈಂಟ್ ಮಾಡಿಸಿಲ್ಲ. ಏನಕ್ಕಂದ್ರೆ ಒರಿಜಿನಾಲಿಟಿ ಹಾಳಾಗುತ್ತೆ ಅಂತ ಹೇಳಿ ಕಂಪ್ನಿಯಿಂದ ಬಂದಾಗಿಂದ ಒರಿಜಿನಲ್ ಪೈಂಟ್ ಅಲ್ಲೇ ಇದೆ. ಸೊ ಅದು ನಿಮ್ಗೆ ಒಂದು ಪ್ಲಸ್ ಪಾಯಿಂಟ್. ನಿಮ್ಗೆ ಆಕ್ಸಿಡೆಂಟ್ ಹಿಸ್ಟ್ರಿನೇ ಇಲ್ಲ. ಬ್ರ್ಯಾಂಡ್ ನ್ಯೂ ಅಲಾಯ್ ವೀಲ್ಸ್ ಜೊತೆಗೆ ಸೀಟ್ ಕವರ್ಸ್, ಮ್ಯೂಸಿಕ್ ಸಿಸ್ಟಮ್, ತುಂಬಾನೇ ಬಹಳಷ್ಟು ಖರ್ಚು ಮಾಡಿ ಒಂದು ಲೇಡಿ ಹೆಸರಲ್ಲೇ ಇರೋದು, ಲೇಡಿ ಡ್ರೈವ್ ಒನ್ ವೆಹಿಕಲ್. ಇದು ಒಂದು ಒಳ್ಳೆ ಗಾಡಿ. ಓಕೆ ಸರ್, ಇದ್ರ ಪ್ರೈಸ್ ಬಂದು ನಿಮ್ಗೆ 1.90 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 1.70 ಮುಗಿಸ್ಕೊಡ್ತೀವಿ. 1.70 ಸರ್. ಅಗೇನ್ ಮಾಡಲ್ ಇದು 2004 ಮಾಡಲು, ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ನಿಮ್ಗೆ 2027 ವರೆಗೂ FC ಇದೆ. ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಒಂದು ಒಳ್ಳೆ ಗಾಡಿ, ಒಂದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಸರ್. ಒಂದು ಚೆರಿ ರೆಡ್ ಅಲ್ಲೇ ಇರೋಂತ ಒಂದು i10 ತೋರ್ಸೋಣ. ಓಕೆ, ಇದ್ರದ್ದೇನ್ ಡೀಟೇಲ್ಸ್ ಅಂತ ಹೇಳಿದ್ರೆ ನಿಮ್ಗೆ 2011 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್, ಅದರಲ್ಲೂ ನಿಮ್ಗೆ ಡೈಮಂಡ್ ಸಿಸ್ಟಮ್ ಹಾಕಿದ್ದಾರೆ. ನಮ್ ವೀಕ್ಷಕರು ತೋರಿಸಿ ನೀವು. ಲೆದರ್ ಸೀಟ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ. ಸೊ FC ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ.
ಗಾಡಿ ಅಂತೂ ಒಂದು ಒಳ್ಳೆ ಕಂಡೀಷನ್, 2.5 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2.15 ಫೈನಲ್ ಮಾಡ್ಕೋಣ. 2.15 ಆಗುತ್ತಾ? ಅದು ನಿಮ್ಗೆ ಚೆರಿ ರೆಡ್ ಅಲ್ಲಿ ಇರುವಂತ ವೆಹಿಕಲ್, ಡೈಮಂಡ್ ಸಿಸ್ಟಮ್ ಹಾಕೊಂಡಿದ್ದಾರೆ, ಲೆದರ್ ಸೀಟ್ಸ್ ಇದೆ, ಒಂದು ಒಳ್ಳೆ ಗಾಡಿ. ಚೆರಿ ರೆಡ್ ಅಂದ್ರೆ ತುಂಬಾ ಫಾಸ್ಟ್ ಮೂವಿಂಗ್ ವೆಹಿಕಲ್, ರೀಸೆಂಟ್ಲಿ ಸರ್ವಿಸ್ ಕೂಡ ಆಗಿದೆ ಶೋರೂಮ್ ಅಲ್ಲೇ, ವಿತ್ ಶೋರೂಮ್ ರೆಕಾರ್ಡ್ ಇದೆ ಗಾಡಿ. ಸರ್ ಹೇಳಿ. ನಮ್ಮ SS ಕಾರ್ಸ್ ಅಲ್ಲಿ 2 ಆನೆಗಳಿದೆ. ಯಾವ್ದು ಡೀಟೇಲ್ಸ್ ಫಸ್ಟ್ ಹೇಳಿ, ನೀವೇ ಹೇಳಿ ಸರ್. ಫಸ್ಟ್ ಇದು ಗ್ರೇ ಕಲರ್. ಓಕೆ, ಇದು 2015 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. 1,80,000 ಜೆನ್ಯೂನ್ ಡ್ರೈವನ್ ಆಗಿದೆ. ಓಕೆ, ಗಾಡಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಬಾಡಿ ಲೈನ್ ಅಲ್ಲಿ ನಿಮ್ಗೆ ಯಾವ್ದೇ ತರ ಆಕ್ಸಿಡೆಂಟ್ ಇಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಬಿಟ್ರೆ ಮೇಜರ್ ಯಾವ್ದು ಇಲ್ಲ ನಿಮ್ಗೆ. ಟೈರ್ ಪರ್ಸೆಂಟೇಜ್ ಹೋದ್ರೆ ನಿಮ್ಗೆ 80 to 90% ಟೈರ್ ಇದೆ. ವಿ ವರ್ಷನ್ ಆಗಿರೋದ್ರಿಂದ ನಿಮಗೆ ಕ್ಯಾಪ್ಟನ್ ಸೀಟ್ಸ್ ಜೊತೆಗೆ ನೀವು ಕಂಪ್ನಿಯಿಂದ ಬಂದಿರೋ ಸಿಸ್ಟಮ್ ನೋಡ್ತಾ ಇರಬಹುದು. ಸ್ಟೇರಿಂಗ್ ಮೌಂಟ್ ಜೊತೆಗೆ ಬಹಳಷ್ಟು ಫೀಚರ್ಸ್ ಬರುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ ವಿ ವರ್ಷನ್ ಅಲ್ಲಿ. ಅದರಲ್ಲೂ ಎಲಿಫೆಂಟ್ ಗ್ರೇ ಅಂತೂ ತುಂಬಾ ಫಾಸ್ಟ್ ಮೂವಿಂಗ್ ಕಲರ್ ಇದು. ಸೊ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 10,20,000 ಗೆ ಫೈನಲ್ ಮಾಡ್ಕೊಡ್ತೀವಿ. 10,20,000. ಓಕೆ ಸರ್. ಹಾಗೆ ಇನ್ನೊಂದಿದೆ ಸರ್, ಸಿಲ್ವರ್ ಕಲರ್. ಬಜೆಟ್ ಫ್ರೆಂಡ್ಲಿಯಲ್ಲಿ ಯಾರೆಲ್ಲ ಒಂದು ಇನೋವಾ 7 ಸೀಟರ್ ಬೇಕು ಅಂತ ಹುಡುಕ್ತಾ ಇರ್ತಾರೆ, ಅವ್ರಿಗಂತೂ ಇದು ಒಂದು ಒಳ್ಳೆ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಇದು 2014 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಎಷ್ಟು ಓಡಿದೆ ಅಂತ ಹೇಳಿದ್ರೆ ನಿಮ್ಗೆ 2 lakh ಚೇಂಜ್ ಓಡಿದೆ. ಇದರಲ್ಲಿ 8 ಸೀಟರ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕೊಂಡಿದ್ದಾರೆ. ಹಾಗೆ ನಿಮ್ಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು G ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಬರಲ್ಲ, ಮಿಕ್ಕಿದೆಲ್ಲ ಫೀಚರ್ಸ್ ಬರುತ್ತೆ. ಸೊ ಇದ್ರ ಕೋಟಿಂಗ್ ಪ್ರೈಸ್ ಬಂದು 8 lakh ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 7.5 ಮಾಡ್ಕೊಡ್ತೀವಿ. 7.5 ಸರ್ ಇದು? 8 ಸೀಟರ್ ವೆಹಿಕಲ್. ಒಂದು ಸ್ವಿಫ್ಟ್ ಡಿಸೈರ್ ಸರ್ ಇದು? ಸ್ವಿಫ್ಟ್ ಡಿಸೈರ್, ನಮ್ಮ ಆಪಲ್ ಶೇಪ್ ಸ್ವಿಫ್ಟ್ ಡಿಸೈರ್. ಇದಕ್ಕಂತೂ ಬಹಳಷ್ಟು ಬೇಡಿಕೆ ನಮ್ಗೆ. ಕಲಬುರ್ಗಿ, ರಾಯಚೂರು ಈ ಕಡೆ ಭಾಗದವ್ರಿಗೆಲ್ಲ ಒಂದು ಒಳ್ಳೆ ಎನ್ಕ್ವೈರಿ ಬರುತ್ತೆ ಇದಕ್ಕೆ. ಅವ್ರಿಗಂತೂ ಯಾರೆಲ್ಲ ಈ ವಿಡಿಯೋ ನೋಡ್ತಾರೆ ಅವ್ರಿಗೆ ಶೇರ್ ಆಗೋವರೆಗೂ ತಲುಪಿಸ್ಬೇಕು ನೀವು ವೀಕ್ಷಕರೇ. ಸೊ ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ ನಿಮ್ಗೆ 2017 ಮಾಡಲು ZXi ಪ್ಲಸ್ ಆಗಿರುತ್ತೆ ಸ್ನೇಹಿತರೆ. ZXi ಪ್ಲಸ್ ಆಗಿರೋದ್ರೆ ನಿಮ್ಗೆ ಬಹಳಷ್ಟು ಫೀಚರ್ಸ್ ಬರುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ. ZXi ಪ್ಲಸ್ ಅಲ್ಲಿ ನಿಮ್ಗೆ ಪ್ರೊಜೆಕ್ಟರ್ ಲ್ಯಾಂಪ್, ಫೇಸ್ ಲಿಫ್ಟ್ ಆಗಿರೋ ಗ್ರಿಲ್ ನೋಡ್ತಾ ಇರ್ಬೋದು. ಹಾಗೆ ಸ್ಟೇರಿಂಗ್ ಮೌಂಟ್, ಏರ್ ಬ್ಯಾಗ್ಸ್, ಬಹಳನೇ ಫೀಚರ್ಸ್ ಬರುತ್ತೆ ನಿಮ್ಗೆ ZXi ಪ್ಲಸ್. ನಿಮ್ಗೆ ಅದರಲ್ಲೂ ಮೆರೂನ್ ಕಲರ್ ಅಂತಾನೆ ಹೇಳ್ಬೋದು. ಇದ್ರ ಕೋಟಿಂಗ್ ಪ್ರೈಸ್ ಬಂದು 5.5 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 5,10,000ಕ್ಕೆ ಮುಗಿಸ್ಕೊಡ್ತೀವಿ. 5,10,000ಕ್ಕೆ 17 ಮಾಡಲು ZXi ಪ್ಲಸ್ ನಿಮ್ಗೆ. ಓಕೆ ಸರ್. ಡೌನ್ ಪೇಮೆಂಟ್ ಅಂದ್ರೆ ಸರ್? ಡೌನ್ ಪೇಮೆಂಟ್ 50,000 ಇದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್. 50,000 ತಂದ್ರೆ ಸಾಕಾ? 50,000 ತಗೊಬಂದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ನಾವು ಮಾಡಿಸ್ಕೊಡ್ತೀವಿ. ನೆಕ್ಸ್ಟ್ ವೆಹಿಕಲ್ ಸರ್, ಎಲ್ಲರಿಗೂ ಆಲ್ ಟೈಮ್ ಫೇವರೇಟ್ i20 ಇಲೈಟ್ ಬಂದಿದೆ ನೋಡಿ. ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಸ್ಪೋರ್ಟ್ಸ್ ಆಪ್ಷನಲ್ ಆಗಿರುತ್ತೆ. ಸ್ಪೋರ್ಟ್ಸ್ ಆಪ್ಷನಲ್ ಆಗಿರೋದ್ರಿಂದ ನಿಮ್ಗೆ ಅಲೈ ವೀಲ್ಸ್, ಸ್ಟೇರಿಂಗ್ ಮೌಂಟ್, ಮಿರರ್ ಅಡ್ಜಸ್ಟೇಬಲ್, ಏರ್ ಬ್ಯಾಗ್ಸ್, ಫೇಸ್ ಲಿಫ್ಟ್ ಆಗಿರೋದು ನೀವು ನೋಡ್ತಾ ಇರಬಹುದು. ಸೊ ಬಟನ್ ಸ್ಟಾರ್ಟ್ ಕೂಡ ಇದೆ ಇದರಲ್ಲಿ. ಬಟನ್ ಸ್ಟಾರ್ಟ್ ಕೂಡ ಇದೆ. ಇದ್ರ ಪ್ರೈಸ್ ನಿಮ್ಗೆ ಫೈನಲ್ ಟು ಫೈನಲ್ 4.5 ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್. ಏನ್ ಸರ್, ಸಿಂಗಲ್ ಓನರ್ 4.5 ಲಕ್ಷಕ್ಕೆ? 4.5 ಲಕ್ಷಕ್ಕೆ i20 ಇಲೈಟ್ ಸಿಂಗಲ್ ಓನರ್ ಬಟನ್ ಸ್ಟಾರ್ಟ್. ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ ನಿಜ, ಯಾಕಂದ್ರೆ ಅದು ಸಿಂಗಲ್ ಓನರ್ ಆಗಿದೆ. ಬಟನ್ ಸ್ಟಾರ್ಟ್ ವೆಹಿಕಲ್ 4.5 ಲಕ್ಷಕ್ಕೆ ಅಂತ ನೋಡಿ. 4.5 ಲಕ್ಷಕ್ಕೆ, ಹೌದು. ನೆಕ್ಸ್ಟ್ ವೆಹಿಕಲ್ ಸರ್, ಮತ್ತೆ ಒಂದು i10 ತೋರ್ಸೋಣ ನಮ್ಮ ವೀಕ್ಷಕರಿಗೆ. i10 ಅಲ್ಲಂತೂ ಬಹಳನೇ ಫೀಚರ್ಸ್ ಇದೆ. 7 ರಿಂದ 8 ಗಾಡಿ ಇದೆ ನಮ್ಮ ಹತ್ರ. ಸೊ ಯಾರೆಲ್ಲ i10 ಹುಡುಕ್ತಾ ಇದ್ದೀರಾ, ಬಂದು ವಾಪಸ್ ಹೋಗೋದೇ ಇಲ್ಲ. ಒಂದೊಂದು ಪ್ರೈಸಿಂಗ್ ಅಲ್ಲೂ, ಒಂದೊಂದು ಕಲರ್ ಅಲ್ಲೂ, ಕಲರ್ ಆಪ್ಷನ್ ಇಂದ ಹಿಡಿದು ಪ್ರೈಸಿಂಗ್ ಅಲ್ಲೂ ಹಿಡಿದು ಒಂದು ಒಳ್ಳೆ ಕಾರ್ಗಳಿದೆ. ನಮ್ಮ SS ಕಾರ್ನ ವಿಸಿಟ್ ಮಾಡ್ಲೇಬೇಕು. ಈ ಸರೌಂಡಿಂಗ್ ಶಿರ್ಕೆ, ಅಮಾಶ್ರಮ ಯಾರೆಲ್ಲ ಈ ಕಡೆ ಇದ್ದೀರಾ, ಬಂದು ಒಂದ್ಸತಿ ವಿಸಿಟ್ ಮಾಡಿ ಸ್ನೇಹಿತರೆ. ವಿಸಿಟ್ ಮಾಡಕ್ ಯಾವ್ದೇ ತರ ಚಾರ್ಜಸ್ ಇಲ್ಲ. ನಿಮ್ ಶೋರೂಮ್ ಇದು. ಬಂದು ಆರಾಮಾಗಿ ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ, ಆಮೇಲೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಮೆಕ್ಯಾನಿಕ್ ಬಂದು ತೋರಿಸ್ಕೊಂಡು ತಗೊಂಡು ಹೋಗ್ಬೋದು. ಸರಿ. ಓಕೆ ಸರ್, ಡೀಟೇಲ್ ಸರ್. ಇದು ಬಂದು 2011 ಮಾಡಲು, 3rd ಓನರ್ ವೆಹಿಕಲ್ ಆಗಿರುತ್ತೆ ಇದು ಪೆಟ್ರೋಲ್ ವೇರಿಯಂಟ್. ನಿಮ್ಗೆ ಸ್ಪೋರ್ಟ್ಸ್ ಆಗಿರುತ್ತೆ. ಸ್ಪೋರ್ಟ್ಸ್ ಆಗಿರೋದ್ರಿಂದ ನಿಮ್ಗೆ ಬಹಳನೇ ಫೀಚರ್ಸ್ ಬರುತ್ತೆ, ನಿಮ್ಗೆ ಗೊತ್ತೇ ಇರುತ್ತೆ. ಇದು ಫೈನಲ್ ಟು ಫೈನಲ್ 2.10 ಮುಗಿಸ್ಕೊಡ್ತೀವಿ. 2.10 ಫೈನಲ್. 2,10,000. ರೆನಾಲ್ಡ್ಸ್ ಕಾಲಾ. ಓಕೆ. ಒಂದು ಬ್ಲೂ ಕಲರ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನಿಮ್ಗೆ ನೋಡ್ತಾ ಇರ್ಬೋದು ನೀವು, ರಾಯಲ್ ಬ್ಲೂ ಅಂತಾನೆ ಹೇಳ್ಬೋದು ನಿಮ್ಗೆ. ಇದು 13 ಮಾಡಲಾಗಿರುತ್ತೆ. ಸೆಕೆಂಡ್ ಓನರ್, 70 ಚೇಂಜ್ ಗಾಡಿ ಓಡಿದೆ. RXi ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ಟಾಪ್ ಎಂಡ್ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ ಕಸ್ಟಮರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೀವು ನೋಡ್ತಾ ಇರ್ಬೋದು. ಬಾಡಿ ಲೈನ್ ಅಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದ್ ಬಿಟ್ರೆ ಯಾವ್ದು ಮೇಜರ್ ಇಲ್ಲ. ಒಂದು ಒಳ್ಳೆ ಗಾಡಿ, ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗುತ್ತೆ ಅಂತ ಹೇಳ್ತಾ ಇರ್ಬೋದು. 3 ಲಕ್ಷ ಕೋಟಿಂಗ್ ಇದೆ. ಫೈನಲ್ ಟು ಫೈನಲ್ 2.75 ಮುಗಿಸ್ಕೊಡ್ತೀವಿ. 2.75ಕ್ಕೆ ಲಾಂಗ್ ಚಾರ್ಜಿ ಗಾಡಿ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಒಂದು ಸೆಡನ್ ಗಾಡಿ 2.75 ಬನ್ನಿ ಸ್ನೇಹಿತರೆ. ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಬಂದು ನೀವು ತಗೊಂಡು ಹೋಗ್ಬೋದು ಆರಾಮಾಗಿ. ನೆಕ್ಸ್ಟ್ ಸರ್, ಎಲ್ಲಾರ್ಗು ಫೇವರೇಟ್ ವೆಹಿಕಲ್ ಇದಂತೂ. ಒಂದು ಕಾಲೇಜ್ ಹುಡುಗರಿಗಂತೂ ಒಂದು ಒಳ್ಳೆ ಗಾಡಿ, ಮಾಡಿಫಿಕೇಶನ್ಗೆ ಗಿಡರ್ ಹಾಕೊಂಡು ಓಡಿಸೋರ್ಗಂತೂ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಆಲ್ ಟೈಮ್ ಫೇವರೇಟ್ ಬಲೆನೋ ವೆಹಿಕಲ್. ಸೊ ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ 2017 ಮಾಡಲಾಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಪೆಟ್ರೋಲ್ ವಿತ್ CNG ಇದೆ. ಮೈಲೇಜ್ ಕಮ್ಮ ಓಡಿಸೋದಕ್ಕಂತೂ ಒಂದು ಒಳ್ಳೆ ಗಾಡಿ. ಮೈಲೇಜ್ ಪೆಟ್ರೋಲ್ ವಿತ್ CNG ಸರ್. ಇದು 20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಹೌದಾ? ಪ್ರೈಸ್ ಬಂದು 5,25,000 ಹೇಳ್ತಾ ಇದೀವಿ. ಸೊ ಫೈನಲ್ ಟು ಫೈನಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4.95 ಮುಗಿಸ್ಕೊಡ್ತೀವಿ. 4.95 ಆಗುತ್ತೆ ಸರ್ ಇದು. ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಗೆ ಒಂದು ಬೊಲೆನೋ ನ್ಯೂ ಶೇಪ್ ಆಗಿರೋ ಬೊಲೆನೋ ಸಿಗ್ತಾ ಇರ್ಬೋದು ನಿಮ್ಗೆ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಒಂದು ಶಿಫ್ಟ್.
ಆಲ್ ಟೈಮ್ ಫೇವರೇಟ್ ತುಂಬಾ Okay. ಫಾಸ್ಟ್ ಮೂವಿಂಗ್ ವೆಹಿಕಲ್ ನಿಮ್ಗೆ ಇದು 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಅದರಲ್ಲೂ ನಿಮ್ಗೆ ZDI ಆಗಿರುತ್ತೆ ಸ್ನೇಹಿತರೆ ಟಾಪ್ ಅಂಡ್ ವೆಹಿಕಲ್. ಟಾಪ್ ಅಂಡ್ ವೆಹಿಕಲ್ ZDI ಆಗಿರೋದು ನಿಮ್ಗೆ ನೋಡ್ತಾ ಇರ್ಬೋದು ಅಲಾಯ್ ವೀಲ್ ಜೊತೆಗೆ ನಿಮ್ಗೆ ಏರ್ ಬ್ಯಾಗ್ಸ್ ಆಗಿರ್ಬೋದು ಫೇಸ್ ಲಿಫ್ಟ್ ಆಗಿರೋ ಬಂಪರ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾನೇ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಸ್ವಿಫ್ಟ್ ಅಂತೂ ಫಾಸ್ಟ್ ಮೂವಿಂಗ್ ವೆಹಿಕಲ್ ನಮ್ಮ ಹತ್ರ ಎಷ್ಟು ಗಾಡಿ ತಗೊಬಂದ್ರು ತುಂಬಾ ಜನ ಎನ್ಕ್ವೈರಿ ಇರ್ದೇ ಇರುತ್ತೆ ಬಂದ್ ತಗೊಂಡ್ ಹೋಗ್ತಾನೆ ಇರ್ತಾರೆ ಇದು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ 470 ಮುಗಿಸ್ಕೊಡ್ತೀವಿ. ಎಷ್ಟು ಸರ್ ಇದು? 470 ಫೈನಲ್. 470ಕ್ಕ? ನೆಕ್ಸ್ಟ್ ಒಂದು ಇನೋವಾ ಸರ್. ಮತ್ತೆ ಒಂದು ಆನೆ ತೋರ್ಸೋಣ ನಮ್ಮ ಕಸ್ಟಮರ್ ಗಳಿಗೆ. ಓಕೆ, ಅವಾಗಲೇ 2 ಆಯ್ತು, ಇದು 3ನೇದಲ್ವಾ? 3ನೇ ಆನೆ ಇದು. ಓಕೆ, ಡೀಟೇಲ್ ಸರ್. ಇದು 13 ಮಾಡಲಾಗಿರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್, 2,75,000 ಶೋರೂಮ್ ರೆಕಾರ್ಡ್. ಗಾಡಿ ಇಂಜಿನ್ ಸೌಂಡ್ ಕೇಳಿದ್ರೆ ಖುಷಿಯಾಗಿ ಹೋಗ್ತೀರಾ, ಅಷ್ಟು ನೀಟಾಗಿದೆ ಗಾಡಿ. ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಸ್ಕ್ರಾಚಸ್ ಬಿಟ್ರೆ ಯಾವ್ದೇ ತರ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ನಿಮ್ಗೆ. ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ನಿಮ್ಗೆ 7 ಸೀಟರ್ ಬರುತ್ತೆ ನಿಮ್ಗೆ. ಇದು ವಿ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಜೊತೆಗೆ ಏರ್ ಬ್ಯಾಗ್ಸ್ ಜೊತೆಗೆ ಆಟೋ ಕ್ಲೈಮೇಟ್ ಕಂಟ್ರೋಲ್ ಜೊತೆಗೆ ಫೇಸ್ ಲಿಫ್ಟ್ ಆಗಿರೋ ನೀವು ಗ್ರಿಲ್ ನೋಡ್ತಾ ಇರಬಹುದು. ಟೈಪ್ 3 ವೆಹಿಕಲ್ ಇದು. ಸೊ ಇದ್ರ ಪ್ರೈಸ್ ಬಂದು 9 ಲಕ್ಷ ಹೇಳ್ತಾ ಇದೀವಿ ಸ್ನೇಹಿತರೆ. ನಿಮ್ ಚಾನಲ್ ಕಡೆಯಿಂದ ಯಾರೆಲ್ಲ ನೋಡ್ಕೊಂಡ್ ಬರ್ತೀರಾ 8.5 ಫೈನಲ್ ಮಾಡ್ಕೊಡ್ತೀನಿ. 8.5 ಫೈನಲ್ ಆಗುತ್ತೆ? 8.5 ಫೈನಲ್. ಸರ್ ಡೌನ್ ಪೇಮೆಂಟ್ ನಿಮ್ಗೆ ಒಂದು 3 lakhs ಇದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. 3 ಲಕ್ಷ ತಂದ್ರೆ ಸಾಕಾ? 3 ಲಕ್ಷ ತಗೊಂಡ್ಬಂದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವೆಹಿಕಲ್ ಸರ್? ನೆಕ್ಸ್ಟ್ ವೆಹಿಕಲ್ ಇದು ಒಂದು ಒಳ್ಳೆ ವೆಹಿಕಲ್ i20. ಇದು ಆಲ್ರೆಡಿ ಅಡ್ವಾನ್ಸ್ ಆಗಿದೆ, ಸೊ ಹಾಗಾಗಿ ಅಡ್ವಾನ್ಸ್ ಆಗಿದೆ ಸರ್ ಇದು. ಹೌದು. ನೆಕ್ಸ್ಟ್ ವೆಹಿಕಲ್ ಗ್ರ್ಯಾಂಡ್ i10 ನೋಡ್ತಾ ಇರ್ಬೋದು ನೀವು. ಇದ್ರದ್ದು 18 ಮ್ಯಾನುಫ್ಯಾಕ್ಚರ್, 19 ರಿಜಿಸ್ಟ್ರೇಷನ್ ಆಗಿರುತ್ತೆ. ವಿತ್ ಶೋರೂಮ್ ರೆಕಾರ್ಡ್ 44,000 ವಿತ್ ಶೋರೂಮ್ ರೆಕಾರ್ಡ್ ಕೊಡ್ತೀವಿ. ಗಾಡಿ ಅಂತೂ ತುಂಬಾ ನೀಟ್ ಆಗಿದೆ. ಒಂದು ಲೇಡಿ ಡ್ರೈವರ್ ಇದು ವೆಹಿಕಲ್. ಸೊ ಇದ್ರ ಕೋಟಿಂಗ್ ಪ್ರೈಸ್ ಬಂದು 4,45,000 ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 4,30,000 ಫೈನಲ್ ಮಾಡ್ಕೊಡ್ತೀವಿ. 4,30,000ಕ್ಕೆ 30,000. 18-19 ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ ಇದು. ನೆಕ್ಸ್ಟ್ ಒಂದು ನೆಕ್ಸಾನ್ ತೋರ್ಸೋಣ. ಅದ್ರಲ್ಲೂ ನಿಮ್ಗೆ ಬ್ಲಾಕ್ ಲವರ್ಸ್ ಯಾರೆಲ್ಲ ಇದೀರಾ, ಒಂದು ಬ್ಲಾಕ್ ಲವರ್ಸ್ ಗಂತೂ ಒಂದು ಒಳ್ಳೆ ನೆಕ್ಸಾನ್ ಗಾಡಿ ಇದೆ ಅಂತ ಹೇಳ್ಬೋದು. ಅದು ಟಾಪ್ ಅಂಡ್ ಸರ್, ಇದು ಟಾಪ್ ಅಂಡ್ ವೇರಿಯಂಟ್ ಇದು. ಸೊ ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ 2022 ಮಾಡಲಾಗಿರುತ್ತೆ. 18,000 ಶೋರೂಮ್ ರೆಕಾರ್ಡ್ ಇರೋದು, 18,000 ಓಡಿಸಿರೋದು ಕಸ್ಟಮರ್. ಸೊ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನೆಕ್ಸಾನ್ XZ+ ಇದು. ಸೊ ಬ್ಲಾಕ್ ಬೀಸ್ಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ನೋಡ್ತಾ ಇರ್ಬೋದು ಬಾಡಿಯಲ್ಲಿ ಯಾವ್ದೇ ತರ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನೂ ಇಲ್ಲ. ಶೋರೂಮ್ ಇಂದ ಬಂದಾಗ 10,000 ಸರ್ವಿಸ್ ಆದ್ಮೇಲೆ 8,000 ಓಡಿಸಿದ್ದಾರೆ. ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇದು. ಸೊ ಇದ್ರ ಕೋಟಿಂಗ್ ಪ್ರೈಸ್ ಬಂದು 10.5 ಹೇಳ್ತಾ ಇದ್ದಾರೆ. ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಕೊಟ್ಟಿದ್ದಾರೆ. ಒಂದು 10-20 ಫೈನಲ್ ಮಾಡ್ಕೊಡ್ತೀವಿ. 10-20 ಆಗುತ್ತಾ ಸರ್? ಒಂದು ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್ ಇದಕ್ಕೆ? ಸೊ ಡೌನ್ ಪೇಮೆಂಟ್ ನಿಮ್ಗೆ ಬರುತ್ತೆ 1ರಿಂದ 1.5 ಲಕ್ಷ ಇದ್ರೆ ಸಾಕು, ಮಿಕ್ಕಿದೆಲ್ಲ ಲೋನ್ ನಾವು ಮಾಡ್ಕೊಡ್ತೀವಿ. ಸರ್ ನೆಕ್ಸ್ಟ್ ಸರ್ ನಮ್ಮ SS ಕಾರ್ಸ್ ಅಲ್ಲಿ 2 ಬ್ರೀಜಾ ಇದೆ. ಬನ್ನಿ ಈ ಗಾಡಿ ತೋರಿಸ್ತೀನಿ ನಿಮ್ಗೆ. 2019 ಮಾಡಲಾಗಿರುತ್ತೆ. ಸಿಂಗಲ್ ಓನರ್ ವೆಹಿಕಲ್, 70,000 ಶೋರೂಮ್ ರೆಕಾರ್ಡ್ ಓಡಿರುವಂತ ವೆಹಿಕಲ್ ಇದು. ಸೊ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮ್ಗೆ ZDI+ ಇದ್ರೆ ಇದು. ಯಾರೆಲ್ಲ ಒಂದು ವೈಟ್ ಬ್ಯೂಟಿಯಲ್ಲಿ ನಿಮ್ಗೆ ಒಂದು ಬ್ರೀಜಾ ಹುಡುಕ್ತಾ ಇದೀರಾ, ನಮ್ಮ SS ಕಾರ್ ನ ವಿಸಿಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಇದು. ಇದ್ರ ಕೋಟಿಂಗ್ ಪ್ರೈಸ್ ಬಂದು 8.5 ಲಕ್ಷ ಹೇಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಅಂತ ಹೇಳಿದ್ದಾರೆ. ಇದು ಕೂಡ ಕಸ್ಟಮರ್ ವೆಹಿಕಲ್. ಸೊ ನಾವು ಕಸ್ಟಮರ್ ವೆಹಿಕಲ್ ಪಾರ್ಕ್ ಅಂಡ್ ಸೇಲ್ ಮಾಡ್ಕೊಡ್ತೀವಿ. ನೀವು ಯಾರು ಈ ಸರೌಂಡಿಂಗ್ ಇದೀರಾ ಏನು ಎದುರುಬೇಡಿ, ನಿಮ್ ಕಾರ್ ಸೇಲ್ ಮಾಡೋದಕ್ಕೆ ನಾವ್ ಇದೀವಿ. ನೀವು ತಗೊಂಬಂದ್ ಇಲ್ಲಿ ನಿಲ್ಸಿ ಸಾಕು. ನಮ್ಮನೆ ಕಾರ್ ತರ ನಾವು ನೋಡ್ಕೊಂಡು ಕಸ್ಟಮರ್ಗೆ ಒಂದು ಒಳ್ಳೆ ಪ್ರೈಸಿಗೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಯಾವುದೇ ತರ ಕಮಿಷನ್ ಬ್ರೋಕರೇಜ್ ಅಂತ ಎದುರುಬೇಡಿ. ನಾವು ಅಷ್ಟು ಮ್ಯಾಕ್ಸಿಮಮ್ ಏನು ಕೇಳಲ್ಲ. ಸಣ್ಣ ಪುಟ್ಟ ಏನೋ ನಮ್ದು ಜೀವನ ನಡೆಯೋಕ್ಕೋಸ್ಕರ ಒಂದು ಒಳ್ಳೆ ಪ್ರೈಸಿಗೆ ಮಾಡಿಸ್ಕೊಡ್ತೀವಿ. ಸೊ ಬನ್ನಿ ಬೇಗ ವಿಸಿಟ್ ಮಾಡಿ. ಇದು ಒಂದು 8.5 ಕೋಟಿಂಗ್ ಇದೆ. ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಅಂತ ಹೇಳಿದ್ದಾರೆ. ಆನ್ ಟೇಬಲ್ ಬಂದ್ರೆ ಮಾಡ್ಕೊಳ್ಳೋಣ. ಓಕೆ ಸರ್, ನೆಕ್ಸ್ಟ್ ಬ್ರೀಜಾ ನೋಡ್ತೀರಾ? ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ ಇದು ಕೂಡ 19 ಮಾಡಲಾಗಿರುತ್ತೆ. ಫಸ್ಟ್ ಓನರ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಸೊ ನೀವು ನೋಡ್ತಾ ಇರ್ಬೋದು ಬ್ರೀಜಾ VXI ಸ್ನೇಹಿತರೆ. ಇದು VXI ಆಗಿರೋದು ನಿಮ್ಗೆ ಅಲಾಯ್ ವೀಲ್ಸ್ ಬರಲ್ಲ, ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ. ಬಿಟ್ರೆ ಮ್ಯಾಕ್ಸಿಮಮ್ ಫೀಚರ್ಸ್ ಇದ್ರಲ್ಲೂ ಕೂಡ ಬರುತ್ತೆ ನಿಮ್ಗೆ. ಸಣ್ಣ ಪುಟ್ಟ ಮ್ಯಾಗ್ ವೀಲ್ ಸಣ್ಣ ಪುಟ್ಟ ಬರಲ್ಲ. ಸೊ ಹಾಗಾಗಿ ಇದ್ರ ಕೋಟಿಂಗ್ ಪ್ರೈಸ್ ಬಂದು 8.5 ಹೇಳ್ತಾ ಇದ್ದಾರೆ. ಇದು ಕೂಡ ಹೆಚ್ಚು ಕಮ್ಮಿ ಆಗುತ್ತೆ. ಬನ್ನಿ ಸ್ನೇಹಿತರೆ, ನಮ್ ವಿಸಿಟ್ ಮಾಡಿ. ನಮ್ಮ SS ಕಾರ್ಸ್ ನ ಒಂದ್ಸತಿ ವಿಸಿಟ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನ್ ಪ್ರೈಸ್ ಯಾವ ತರ ಅಂತ ಹೇಳಿ. ಸೊ ಬೇಗ ಬಂದು ಒಂದ್ಸತಿ ವಿಸಿಟ್ ಮಾಡಿ, ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ, ಆಮೇಲೆ ನೀವು ಹೇಳ್ತೀರಾ ತಗೋಬೇಕೋ ಬೇಡ ಅಂತ. ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೊಳ್ಳೋಣ. ಓಕೆ ಸರ್, ಹಾಗೆ ಡಸ್ಟರ್ ಸರ್. ಡಸ್ಟರ್ದು ಇದೇನಪ್ಪ ಡೀಟೇಲ್ಸ್ ಅಂತ ಹೇಳಿದ್ರೆ ನಿಮ್ಗೆ 2019 ಮಾಡಲಾಗಿರುತ್ತೆ. ಇದು ಕೂಡ ಫಸ್ಟ್ ಓನರ್ ವೆಹಿಕಲ್, 87,000 ಓಡಿದೆ ಗಾಡಿ. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇದ್ರ ಕೋಟಿಂಗ್ ಪ್ರೈಸ್ 6.90 ಹೇಳ್ತಾ ಇದ್ದಾರೆ. ಒಂದು 6.70 ಮುಗಿಸ್ಕೊಳ್ಳೋಣ ಬನ್ನಿ. ಸೊ ನೋಡಿ, ಡೀಸೆಲ್ ಆಗಿರುತ್ತೆ. ಟಾಪ್ ಅಂಡ್ ವೆಹಿಕಲ್ ಅಲ್ವಾ ಸರ್ ಇದು? ಟಾಪ್ ಅಂಡ್ ವೆಹಿಕಲ್. ಹೌದು. ಡೀಸೆಲ್ ಅಂದ್ರೆ ಮೈಲೇಜ್ ಎಷ್ಟು ಬರ್ಬೋದು ಸರ್ ನಮಗೆ? ಇದು ಒಂದು 20+ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಓಕೆ ಸರ್, ಅಗೇನ್ ಪ್ರೈಸ್? ಇದು ಪ್ರೈಸ್ ಬಂದು 6.90 ಹೇಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಮಾಡೋಣ, 6.5 ಗಂಟೆ ಮಾಡ್ಕೊಳ್ಳೋಣ ಬನ್ನಿ. ಓಕೆ ಸರ್, ಆಲ್ ಟೈಮ್ ಫೇವರೇಟ್ ಕ್ರೆಟಾ ಬಂದಿದೆ ನಮ್ಮ SS ಕಾರ್ಸ್ ಅಲ್ಲಿ. ಇದ್ರದ್ದೇನ್ ಡೀಟೇಲ್ಸ್ ಅಂತ ಹೇಳಿದ್ರೆ ನಿಮ್ಗೆ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಅದರಲ್ಲೂ ನಿಮ್ಗೆ ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಬೆಂಗಳೂರು ಟ್ರಾಫಿಕ್ ಅಂತೂ ಒಂದು ಆಟೋಮೆಟಿಕ್ ರಿಕ್ವೈರ್ಮೆಂಟ್ ಇದೇ ಇರುತ್ತೆ. ಒಂದು ಫ್ಯಾಮಿಲಿ ಯೂಸ್ ಪರ್ಸನ್ ಗೆ ಯಾರೆಲ್ಲ ಒಂದು ಆಟೋಮೆಟಿಕ್ ಕಾರ್ ಹುಡುಕ್ತಾ ಇದೀರಾ, ಕ್ರೆಟಾ SX ಆಪ್ಷನ್ ಅಲ್ಲಿ ನಿಮ್ಗೆ
ಬನ್ನಿ ನಮ್ಮ SS ಕಾರ್ ವಿಸಿಟ್ ಮಾಡಿ ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೋಣ ಅಂತ ಹೇಳ್ಬೋದು. ಸರ್ ಹಾಗೇನ್ ಡೀಟೇಲ್ಸ್? 2017 ಮಾಡಲು ಫಸ್ಟ್ ಓನರ್ ವೆಹಿಕಲ್ ಇದು. ಓಕೆ. 132 ಓಡಿದೆ. ಸೊ ಶೋರೂಮ್ ರೆಕಾರ್ಡ್ ಇರೋಂತ ವೆಹಿಕಲ್. 130 ಓಡಿದೆ ಅಂತ ಎದುರ್ಕೊಂಬೇಡಿ. ಎಲ್ಲ ಟೈಮ್ ಟು ಟೈಮ್ ಸರ್ವಿಸ್ ಆಗಿರ್ಬೋದು, ಮೇಂಟೆನೆನ್ಸ್ ಅಂತೂ ತುಂಬಾ ನೀಟಾಗಿ ಮಾಡಿರ್ತಾರೆ. ಸೊ ಇಲ್ಲಿ SS ಕಾರ್ಸ್ ಅಲ್ಲಿ ಏನ್ ಜೆನ್ಯೂನಿಟಿ ಅಂದ್ರೆ ನಿಮ್ಗೆ ಯಾವ್ದೇ ತರ ಮೀಟರ್ ಟೆಂಪರ್ ಮಾಡಲ್ಲ. ಎಷ್ಟು ಗಾಡಿ ಓಡಿರುತ್ತೋ ಅಷ್ಟೇ ಜೆನ್ಯೂನ್ ವೆಹಿಕಲ್ ನಾವು ಕೊಡ್ತೀವಿ. ಕಸ್ಟಮರ್ ಗೆ ನಾವು ಸುಳ್ಳು ಹೇಳಿ ವ್ಯಾಪಾರ ಮಾಡಲ್ಲ. ಸೊ ಎಷ್ಟು ಓಡಿದೆ ಅಷ್ಟು ಶೋರೂಮ್ ರೆಕಾರ್ಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ 17 ಇಂಚ್ ಟೈರ್ ಹಾಕೊಂಡಿದ್ದಾರೆ. ನೀವು ನೋಡ್ತಾ ಇರ್ಬೋದು. ಡೈಮಂಡ್ ಅಲಾಯ್ ಜೊತೆಗೆ ನಿಮ್ಗೆ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಒಂದು ಬೆಂಗಳೂರು ಟ್ರಾಫಿಕ್ ಅಂತೂ ಒಂದು ಒಳ್ಳೆ ಗಾಡಿ, ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಬೇಗ ಬೇಗ ವಿಸಿಟ್ ಮಾಡಿ. ಇದ್ರ ಕೋಟಿಂಗ್ ಪ್ರೈಸ್ ಬಂದು 8.5 ಹೇಳ್ತಾ ಇದಾರೆ. ಒಂದು 8,10,000 ಮುಗಿಸ್ಕೊಡ್ತೀವಿ. ಓಕೆ ಸರ್. ಸರ್ ಅದೆಲ್ಲ ಇರ್ಲಿ, ನಮಗೋಸ್ಕರ ಬಂದು ವಿಡಿಯೋ ಮಾಡ್ತಾ ಇದ್ದೀರಾ. ಮೋಟರ್ ಸೈಕಲ್ ಲೈಫ್ ಕನ್ನಡ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲ. ಯಾಕಂದ್ರೆ ಎಲ್ಲಾ ಕಾರ್ಗಳನ್ನ ಬಂದು ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸ್ತೀರಾ. ನಮ್ಮ ಎಷ್ಟು ಶ್ರಮ ಇರುತ್ತೆ ಅದಕ್ಕೆ 2 ಶ್ರಮ ನೀವು ಪಡ್ತಾ ಇದ್ದೀರಾ. ನಿಮ್ಗೊಂದು ಸಲ್ಯೂಟ್ ಹೇಳ್ತಾ ಇಲ್ಲಿಂದ. ಥ್ಯಾಂಕ್ ಯು ಸರ್. ಸೊ ಹಾಗೆ ಇದ್ರ ಡೀಟೇಲ್ಸ್ ಹೇಳಕ್ ಹೋದ್ರೆ ನಿಮ್ಗೆ 2018 ಮಾಡಲಾಗಿರುತ್ತೆ. XUV W11 ಫುಲ್ಲಿ ಲೋಡೆಡ್ ವೆಹಿಕಲ್. ಇದೇ ಟಾಪ್ ಎಂಡ್ ವೇರಿಯಂಟ್ ಸರ್. ಇದ್ರ ಮೇಲೆ ಯಾವ್ದು ಇಲ್ಲ. W11 ಇದೇ ಫುಲ್ ಲಾಸ್ಟ್ ವೆಹಿಕಲ್ ಇದು. W11 18 ಮಾಡಲು. ಸೊ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. 1,10,000 ಓಡಿದೆ ಗಾಡಿ. ಒಂದು ಮೆರೂನ್ ಕಲರ್ ಅಂತಾನೆ ಹೇಳ್ಬೋದು. ಈ ಕಲರ್ ಗಂತೂ ತುಂಬಾನೇ ಫ್ಯಾನ್ ಬೇಸ್ ಇದೆ. ಒಂದು ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಕೋಟಿಂಗ್ ಪ್ರೈಸ್ 12.5 ಇದೆ. ಬಟ್ ಕೇಳಿಸ್ಕೊಳ್ಳಿ, ಇದು ಒಂದು ಬೆಸ್ಟ್ ಪ್ರೈಸ್ ಗೆ ಚಾಲೆಂಜಿಂಗ್ ಪ್ರೈಸ್. ಇಡೀ ಮಾರ್ಕೆಟ್ ಅಲ್ಲಿ ಚಾಲೆಂಜ್ ಮಾಡ್ತೀವಿ. 11 ಲಕ್ಷಕ್ಕೆ ಫೈನಲ್ ಕೊಡ್ತೀನಿ ಸರ್. ಸೊ 11 ಲ್ಯಾಕಿಗೆ 12.5 ಇದೆ. 13.5 ಇದೆ ಮಾರ್ಕೆಟ್ ಎಲ್ಲ. ನಿಮ್ಮ ವೀಕ್ಷಕರು ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಮ್ಮ SS ಕಾರ್ಗೆ 11 ಲಕ್ಷಕ್ಕೆ ವಿತ್ ಚಾಲೆಂಜಿಂಗ್ ಪ್ರೈಸ್ ಇದು. ಓಕೆ. ಡೌನ್ ಪೇಮೆಂಟ್ ಸರ್ ಇದಕ್ಕೆ 1 ಲಕ್ಷ ಸಾಕು ಸರ್. ಹಾಗೇನ್ ಮಾಡಲ್ ಅಂಡ್ ಡೀಟೇಲ್ಸ್ ಸರ್? ಮತ್ತೆ 18 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 1,10,000 ಹೊಡೈತೆ. ಅದರಲ್ಲೂ ನಿಮ್ಗೆ W11 ವೆಹಿಕಲ್ ಚಾಲೆಂಜ್ ಮಾಡ್ಬಿಡ್ತೀವಿ ಇಡೀ ಮಾರ್ಕೆಟ್ಗೆ. 11 ಲಕ್ಷಕ್ಕೆ ಯಾರು ಕೊಡಕ್ ಚಾನ್ಸ್ ಇಲ್ಲ. 11 ಲಕ್ಷಕ್ಕೆ ಇವತ್ತು ಬಂದ್ರೆ ಆ ಪ್ರೈಸ್ ನಿಮ್ಗೆ. ಸರ್ ಒಂದು ಬಿಳಿ ಐರಾವತ ಅಂತಾನೆ ಹೇಳ್ಬೋದು ನಿಮ್ಗೆ. ಇನೋವಾ ಕ್ರಿಸ್ಟಾ ಒಂದು ಯಾರೆಲ್ಲ ಒಂದು ಪೊಲಿಟಿಷಿಯನ್ ವೆಹಿಕಲ್ಸ್ ಒಂದು ಫೀಲ್ ಬೇಕು ಅಂದ್ರೆ ಈ ಇನೋವಾ ಕ್ರಿಸ್ಟಾಕ್ ಬನ್ನಿ ಅಂತ ಹೇಳ್ಬೋದು. ಒಂದು ಬೆಸ್ಟ್ ಸೆಲೆಕ್ಷನ್ ಅಂತ ಹೇಳ್ಬೋದು ಇನೋವಾ ಕ್ರಿಸ್ಟಾ. ಕಂಫರ್ಟಬಲ್ ಗಂತೂ ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ ನಿಮ್ಗೆ 2020 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. Z ವೇರಿಯಂಟ್. Z ಅಂದ್ರೆ ತುಂಬಾ ಟಾಪ್ ಎಂಡ್ ಅದು. ಅದೇ ಲಾಸ್ಟ್. ಸೊ Z ಆಗಿರೋದ್ರಿಂದ ನಿಮ್ಗೆ 8 ಏರ್ ಬ್ಯಾಗ್ ಜೊತೆಗೆ ನಿಮ್ಗೆ ಅಲಾವಿಲ್ ಜೊತೆಗೆ ಕಂಪ್ಲೀಟ್ ಫುಲ್ಲಿ ಲೋಡೆಡ್ ವೆಹಿಕಲ್ ಇದು. ಡೈಮಂಡ್ ಅಲೋಕೆ ನೋಡ್ತಾ ಇರ್ಬೋದು ನೀವು. ಒಂದು ಪ್ರೊಜೆಕ್ಟರ್ ಲ್ಯಾಂಪ್ ಆಗಿರ್ಬೋದು. ಫೇಸ್ ಲಿಫ್ಟ್ ಆಗಿರೋ 25 ಫೇಸ್ ಲಿಫ್ಟ್ ಮಾಡ್ಕೊಂಡಿದ್ದಾರೆ ಕಸ್ಟಮರ್ ಖರ್ಚು ಮಾಡಿ. ಇದ್ರ ಕೋಟಿಂಗ್ ಪ್ರೈಸ್ ಬಂದು 21.5 ಲಕ್ಷ ಹೇಳ್ತಾ ಇದಾರೆ ಕಸ್ಟಮರ್. ಪಾರ್ಕ್ ಅಂಡ್ ಸೆಲ್ ಕೊಟ್ಟಿದ್ದಾರೆ. ಸೊ ಇದು ಲಾಯರ್ ವೆಹಿಕಲ್ ಇದು. ಸೊ ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೊಳ್ಳೋಣ ಫೈನಲ್. ಡೈರೆಕ್ಟ್ ಕಸ್ಟಮರ್ ಮೀಟಿಂಗ್ ಕೊಡ್ತೀವಿ. ಯಾವ ಶೋರೂಮ್ ಅವರು ಕೊಡಲ್ಲ. ಡೈರೆಕ್ಟ್ ಕಸ್ಟಮರ್ ನ ಕರೆಸ್ತೀವಿ. ನಿಮ್ ಮುಂದೆ ಕೂರಿಸ್ತೀವಿ. ನಿಮ್ ಪ್ರೈಸ್ ಏನಿದೆ ಹೇಳಿ. ಇಬ್ರಿಗೂ ಒಂದೊಂದು ಪ್ರೈಸ್ ಅಲ್ಲಿ ಮಧ್ಯದಲ್ಲಿ ಒಂದು ಪ್ರೈಸ್ ಮಾಡಿಸ್ಕೊಟ್ಟು ಒಂದು ಕ್ಲೋಸ್ ಮಾಡಿಸ್ಕೋಣ. ಸೊ ಇವ್ ಪ್ರೈಸ್ ಸರ್ ಇದ್ರು 21.5 ಕೋಟಿಂಗ್ ಹೇಳ್ತಾ ಇದಾರೆ ಕಸ್ಟಮರ್. ಸೊ ಒಂದು ಹೆಚ್ಚು ಕಮ್ಮಿ ಮಾಡಿಸ್ಕೋಣ. ಕುತ್ಕೊಂಡ್ರೆ ಕಡಿಮೆ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಅಂತೂ ತುಂಬಾ ಫಾಸ್ಟ್ ಮೂವಿಂಗ್ ವೆಹಿಕಲ್. ತುಂಬಾನೇ ಎನ್ಕ್ವೈರಿ ಬರೋಂತ ವೆಹಿಕಲ್. ನಿಮ್ ಚಾನಲ್ ಗಂತೂ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ವಿಡಿಯೋ ಮಾಡ್ತಾ ಇದ್ದೀರಾ. ಸೊ ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ ನಿಮ್ಗೆ 2024 ಮಾಡಲಾಗಿರುತ್ತೆ. XUV 700 AX7L ಸ್ನೇಹಿತರೆ. AX7L ಅಂದ್ರೆ ಲಕ್ಸುರಿ ಪ್ಯಾಕ್ ಇದು. ಫುಲ್ಲಿ ಲೋಡೆಡ್ ವೆಹಿಕಲ್. ಇದ್ರ ಮೇಲೆ ಯಾವ್ದು ಟಾಪ್ ಎಂಡ್ ಇಲ್ಲ. ಇದೇ ಲಾಸ್ಟ್ ವೆಹಿಕಲ್. ಆಟೋಮೆಟಿಕ್ ವೆಹಿಕಲ್ ಆಗಿರೋದ್ರಿಂದ ನಿಮ್ಗೆ ಇನ್ನೂ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ಎಷ್ಟು ಓಡಿದೆ ಅಂತ ಹೇಳಿದ್ರೆ 36,000 ಜೆನ್ಯೂನ್ ಓಡಿದೆ ವಿತ್ ಶೋರೂಮ್ ರೆಕಾರ್ಡ್. XUV 700 AX7L ಆಟೋಮೆಟಿಕ್ ಯಾರು ಹುಡುಕ್ತಾ ಇದ್ರೆ ಅದರಲ್ಲೂ ಡೀಸೆಲ್ ವೇರಿಯಂಟ್. ಬನ್ನಿ ನಮ್ಮ SS ಕಾರ್ ವಿಸಿಟ್ ಮಾಡಿ. ಒಂದು ಒಳ್ಳೆ ಪ್ರೈಸ್ ಮಾಡಿಸ್ಕೋಣ. ಇದ್ರ ಕೋಟಿಂಗ್ ಪ್ರೈಸ್ ಬಂದು 24.5 ಹೇಳ್ತಾ ಇದೀವಿ. ಒಂದು 23.5 ಫೈನಲ್ ಮಾಡ್ಕೊಡ್ತೀವಿ. ಬನ್ನಿ. ಫೈನಲ್ ಟು ಫೈನಲ್ 23.5. ಅದಕ್ಕಿಂತ ₹1 ಕಮ್ಮಿ ಇಲ್ಲ. ಸೊ ಎಲ್ಲಾ ತರ ಫೀಚರ್ ಬರುವಂತ ವೆಹಿಕಲ್ ಆಗುತ್ತೆ. ಸನ್ ರೂಫ್ ಆಗಿರೋದು. ಆಡಾಸ್ ಸಿಸ್ಟಮ್ ಕೂಡ ಬರುತ್ತೆ. ಕಂಪ್ಲೀಟ್ ಫುಲ್ಲಿ ಲೋಡೆಡ್ ಅಂಡ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಅಗೇನ್ ಪ್ರೈಸ್ ಸರ್ ಇರೋದು ಸರ್ 24.5 ಕೋಟಿಂಗ್ ಇದೆ. 23.5 ಮಾಡ್ಕೊಡ್ತೀವಿ. 1 ಲಕ್ಷ ಡೌನ್ ಮಾಡ್ತಾ ಇದೀವಿ. 23.5 ಫೈನಲ್ ಮಾಡ್ಕೊಡ್ತೀವಿ. ಸರ್ ಡೌನ್ ಪೇಮೆಂಟ್ ಅಂದ್ರೆ ಎಷ್ಟು ಮಾಡ್ಬೋದು? ಡೌನ್ ಪೇಮೆಂಟ್ ಅಂದ್ರೆ ಒಂದು 2 to 3 lakhs ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ಸರ್ Volkswagen Tiguan ಬಂದಿದೆ. ನೋಡ್ತಾ ಇರ್ಬೋದು ನೀವು. ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ 17 ಮಾಡಲು ಸಿಂಗಲ್ ಓನರ್. 1 lakh ಡ್ರೈವನ್ ಆಗಿದೆ. ಡೀಸೆಲ್ ವೇರಿಯಂಟ್. ನಿಮ್ಗೆ ಟಾಪ್ ಎಂಡ್ ಆಗಿರುತ್ತೆ ಇದು. ಸನ್ ರೂಫ್, ಮೂನ್ ರೂಫ್ ಜೊತೆಗೆ ನೀವು ನೋಡ್ತಾ ಇರ್ಬೋದು. ಬಾಡಿ ಲೈನ್ ಅಲ್ಲಿ ಯಾವ್ದೇ ತರ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನು ಇಲ್ಲ. ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ಸೊ ನೀವು ನೋಡ್ತಾ ಇರ್ಬೋದು. ತುಂಬಾ ಲಕ್ಸುರಿ ವೆಹಿಕಲ್. ಒಳಗಡೆ ಇಂಟೀರಿಯರ್ ಅಂತ ಒಂದು ಪ್ರೀಮಿಯಂ ಫಿನಿಶಿಂಗ್ ಇರೋಂತ ವೆಹಿಕಲ್ ನೋಡ್ತಾ ಇರ್ಬೋದು ನೀವು. ಯಾರೆಲ್ಲ ಒಂದು ಟಿಗ್ವಾನ್ ಹುಡುಕ್ತಾ ಇದ್ದೀರಾ ಬನ್ನಿ ನಮ್ಮ SS ಕಾರ್ ವಿಸಿಟ್ ಮಾಡಿ. 13.5 ಲಕ್ಷ ಕೋಟಿಂಗ್ ಪ್ರೈಸ್ ಇದೆ ಇದು. ಸೊ ಫೈನಲ್ ಟು ಫೈನಲ್ 12.5 ಕೊಟ್ಬೋಣ. 12.5 ಆಗುತ್ತೆ ಸರ್ ಇದು. ಡೌನ್ ಪೇಮೆಂಟ್ ಸರ್ ಇದು? ಡೌನ್ ಪೇಮೆಂಟ್ ನಿಮ್ಗೆ 1 ರಿಂದ 1.5 ಲಕ್ಷ ಬಂದ್ರೆ ಸಾಕು. ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಒಂದು ಲಕ್ಸುರಿ ವೆಹಿಕಲ್ ಸಿಗುತ್ತೆ ನೋಡಿ ನಿಮ್ಗೆ. ತಾರ್ ಸರ್ ತುಂಬಾ ಜನ ಕೇಳ್ತಾರೆ. ಅದು ಬ್ಲಾಕ್ ಬ್ಯೂಟಿ ಕಾರ್. ತಾರ್ಗಂತೂ ತುಂಬಾನೇ ಫಾಲೋವರ್ಸ್ ಇದಾರೆ. ಇದ್ರದ್ದೇನ್ ಡೀಟೇಲ್ಸ್ ಅಂದ್ರೆ ನಿಮ್ಗೆ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 4x4 ವೆಹಿಕಲ್ ಇದು. ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ. ಓಕೆ. ಸೊ ನೋಡ್ತಾ ಇರ್ಬೋದು ನೀವು. ಒಂದು ಪ್ರೀಮಿಯಂ ಫಿನಿಶಿಂಗ್ ಇದೆ. ಯಾವ್ದೇ ತರ ಬಾಡಿಯಲ್ಲಿ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ. ಇಂಟೀರಿಯರ್ ಅಷ್ಟೇ ಒಂದು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ.
ಯಾವ್ದೇ ತರ ಡ್ಯಾಮೇಜಸ್ ಸೀಟ್ಸ್ ಅಲ್ಲಾಗ್ಲಿ ಸ್ಕ್ರಾಚಸ್ ಏನಿಲ್ಲ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ನೀವು ಫ್ರಂಟ್ ಗ್ರಿಲ್ ಕೂಡ ಚೇಂಜ್ ಮಾಡ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಮಾಡಿಫಿಕೇಶನ್ ಕೂಡ ಮಾಡ್ಕೊಂಡಿದ್ದಾರೆ ಕಸ್ಟಮರ್. ಸರ್ ಪ್ರೈಸ್ ಇದ್ರ ಪ್ರೈಸ್ ಬಂದು 15.5 ಕೋಟಿಂಗ್ ಪ್ರೈಸ್ ಇದೆ. 15 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 15 lakh ಫೈನಲ್. 15 lakh ಫೈನಲ್. ಡೌನ್ ಪೇಮೆಂಟ್ 1 ರಿಂದ 2 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಮಿಕ್ಕಿದ್ದೆಲ್ಲ ಲೋನ್ ಮಾಡ್ಸೋಣ. 2 ಲಕ್ಷ ತಂದ್ರೆ ತಾರು ನಿಮ್ದಾಗುತ್ತೆ ನೋಡಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಸರ್ ನೆಕ್ಸ್ಟ್ ಹಾಗೆ ಸರ್ ಒಂದು ಬೆಂಜ್ ವೆಹಿಕಲ್ ಇದೆ, ನೋಡ್ತಾ ಇರ್ಬೋದು ನೀವು. ಯಾರೆಲ್ಲ ಒಂದು ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ಬೇಕು ಅಂದ್ರೆ ಅದು ಕೂಡ ನಮ್ಮ ಎಸ್ ಕಾರ್ಸ್ ಅಲ್ಲಿ ಇದೆ, ವಿಸಿಟ್ ಮಾಡಿ. ಒಂದು ಒಳ್ಳೊಳ್ಳೆ ಗಾಡಿಗಳಿದೆ ಪ್ರೀಮಿಯಂ ವೆಹಿಕಲ್ ಅಲ್ಲಿ. ಸೊ ಈ GLA 200D ಅಂತ ಹೇಳಿ ಬೆನ್ಸ್ ಅಲ್ಲಿ ಇದು. ಸೊ ಇದು 16-17 ಮಾಡಲ್ ಆಗಿರುತ್ತೆ, 16 ಮ್ಯಾನುಫ್ಯಾಕ್ಚರ್, 17 ರಿಜಿಸ್ಟ್ರೇಷನ್ ಆಗಿರುತ್ತೆ. ಸಿಂಗಲ್ ಓನರ್, 60,000 ಜೆನ್ಯೂನ್ ಡ್ರೈವನ್ ಆಗಿದೆ, ವಿತ್ ಶೋರೂಮ್ ರೆಕಾರ್ಡ್, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇನ್ಸೂರೆನ್ಸ್ ಕೂಡ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ ನೋಡ್ತಾ ಇರ್ಬೋದು ನೀವು. ಸೊ ಒಂದು ಒಳ್ಳೆ ಕಂಡೀಷನ್ ಗಾಡಿ, ಅದರಲ್ಲೂ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ವೆಹಿಕಲ್ ಅಂತ. ಫುಲ್ಲಿ ಲೋಡೆಡ್ ಅಲ್ಲ? ಫುಲ್ಲಿ ಲೋಡೆಡ್ ವೆಹಿಕಲ್ ಬೆನ್ಸ್. ನಿಮ್ಗೆ ಇದ್ರ ಪ್ರೈಸ್ ಆಸ್ಕಿಂಗ್ ಪ್ರೈಸ್ ಬಂದು 18.5 ಲಕ್ಷ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 17 ಲಕ್ಷಕ್ಕೆ ಫೈನಲ್ ಮಾಡ್ಕೊಳ್ಳೋಣ. 17 ಲಕ್ಷಕ್ಕೆ ಫೈನಲ್ ಬೆನ್ಸ್. ಹೌದು. ಓಕೆ ಸರ್, ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಡೌನ್ ಪೇಮೆಂಟ್ ಬರುತ್ತೆ ಸರ್ ಇದಕ್ಕೆ ಒಂದು 5 ಲಕ್ಷ ಡೌನ್ ಪೇಮೆಂಟ್ ಬರುತ್ತೆ. ಇದು ಪ್ಯೂರ್ KA ವೆಹಿಕಲ್, ಯಾವುದೇ ತರ ರೀ ನಂಬರ್ ಇಲ್ಲ. ಓಕೆ, 5 lakh ಡೌನ್ ಪೇಮೆಂಟ್ ಮಾಡಿದ್ರೆ ಈ ಬೆನ್ಸ್ ನಿಮ್ದಾಗುತ್ತೆ ನೋಡಿ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ನಿಮ್ ವೀಕ್ಷಕರಿಗೆ ಒಂದು XL6 ತೋರ್ಸೋಣ ಬನ್ನಿ. ಓಕೆ. ಸೊ ಇದು 22 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್ ವೆಹಿಕಲ್, 36,000 ಶೋರೂಮ್ ರೆಕಾರ್ಡ್ ಓಡಿದೆ. XL6 6 ಸೀಟರ್ ವೆಹಿಕಲ್ ಇದು. ಹೈಬ್ರಿಡ್ ವೆಹಿಕಲ್ ಆಗಿರುತ್ತೆ. ಟಾಪ್ ಎಂಡ್ ಅಲ್ವಾ ಸರ್ ಇದು? ಟಾಪ್ ಎಂಡ್ ಹೈಬ್ರಿಡ್ ಇದು. ಓಕೆ. ಸೊ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ಕೊಟ್ಟಿದ್ದಾರೆ. ಸೊ ಇದ್ರ ಕೋಟಿಂಗ್ ಪ್ರೈಸ್ ಬಂದು 11.5 ಹೇಳ್ತಾ ಇದಾರೆ. ಒಂದು ಬೆಸ್ಟ್ ಪ್ರೈಸ್ ಮಾಡಿಸ್ಕೋಣ. ಆನ್ ಟೇಬಲ್ ಬನ್ನಿ, ಡೈರೆಕ್ಟ್ ಕಸ್ಟಮರ್ ನ ಮುಂದೆ ಕೂರಿಸ್ತೀವಿ, ಒಂದ್ ಒಳ್ಳೆ ಪ್ರೈಸ್ ಮುಗಿಸ್ಕೊಳ್ಳೋಣ.